ನಮಸ್ಕಾರ ಕನ್ನಡ. ಈ ವಾರ ನಾನು ಕೆಲಸದ ಮೇಲೆ ಅಂತ ಕಾರ್ಕಳಕ್ಕೆ ಹೋಗಿದ್ದೆ. ನನ್ನ ಕೆಲಸ ಇದ್ದಿದ್ದು ಸಂಜೆ ಮೇಲೆ. ಹಂಗಾಗಿ ಕಾರ್ಕಳದಲ್ಲಿ ನೋಡೋಕೆ ಏನೈತೆ ಅಂತ ಅಲ್ಲಿ ಕೇಳಿದಾಗ ಅವ್ರು ಹೇಳಿದ್ರು, ಬಾಹುಬಲಿ ವಿಗ್ರಹ ಐತೆ, ಭಾಳ ಚೆನ್ನಾಗೈತೆ, ನೋಡ್ಕೊಳ್ಳಿ, ಸಂಜೆ ಹೊತ್ತಿಗೆ ಬೇಕಾದ್ರೆ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಅಂತ ಅಂದರು. ಸರಿ, ಹೆಂಗಿದ್ರೂ ಸಂಜೆ ಗಂಟ ಟೈಮ್ ಅದಲ್ಲ ಅಂತ ಹೇಳ್ಬಿಟ್ಟು ಬಾಹುಬಲಿ ಗೊಮ್ಮಟೇಶ್ವರಪ್ಪನ ಬೆಟ್ಟವ ನೋಡಬೇಕು, ಅದು ದೊಡ್ಡ ವಿಗ್ರಹ ನೋಡಬೇಕು ಅಂತ ಅಂದ್ಬಿಟ್ಟು ಹೊಂಟೆ. ಈಗ ನೀವು ನೋಡ್ತಾ ಇರೋದೇ ಬಾಹುಬಲಿ ಗೊಮ್ಮಟೇಶ್ವರ ನೋಡೋಕೆ ಹೋಗೋವಂಥ ಜಾಗ, ಅಂದರೆ ಬೆಟ್ಟಕ್ಕೆ ಹೋಗೋವಂಥ ಮೆಟ್ಲುಗಳು ಇವಾಗ ನೀವು ನೋಡ್ತಾ ಇದ್ದೀರಿ ನೋಡಿ. ಬಿಸಿಲಲ್ಲೂ ಕೂಡ ನಾನು ಈ ಬೆಟ್ಟವ ಹತ್ಕೊಂಡು ಹೋಗಿ ಆ ಬಾಹುಬಲಿಯ ಗೊಮ್ಮಟೇಶ್ವರಪ್ಪನ ದರ್ಶನ ಮಾಡಿದೆ. ಕಾರ್ಕಳಕ್ಕೆ ಬಂದವರು ಒಂದು ಸರಿ ಆದ್ರೂ ಈ ಗೊಮ್ಮಟೇಶ್ವರಪ್ಪನ ಮೂರ್ತಿ ನೋಡಿ, ಭಾರಿ ಸುಂದರವಾಗಿ, ಭಾರಿ ಚೆನ್ನಾಗೈತೆ. ಈಗ ನಾನು ಒಂದೊಂದೇ ಮೆಟ್ಲು ಹತ್ಕೊಂಡು ಹೋದೆ. ಜಾಸ್ತಿ ನಾನು ಕೊರೆಯೋಕ್ಕಾಗಕ್ಕಿಲ್ಲ ಅಂತಂದರೆ ಜಾಸ್ತಿ ಮಾತಾಡೋಕ್ಕಿಲ್ಲ. ಇದು ನೋಡಿ ನೀವೇ ನೋಡಿ. ಅದಾದಮೇಲೆ ಇದರಲ್ಲಿ ವಿಶೇಷ ಒಂದು ತಿಳ್ಕೊಂಡಿದ್ದೇನಪ್ಪ ಅಂತಂದರೆ, ಇದರ ಹಿನ್ನೆಲೆ ಬಂದು 1432ರಲ್ಲಿ ವೀರಪಾಂಡ್ಯ ಎಂಬುವವರು ಇದನ್ನು ನಿರ್ಮಾಣ ಮಾಡಿದ್ರು. ಅಂದರೆ ಈ ಏಕಶಿಲೆ ಇರ್ತಕ್ಕಂಥ ಒಂದು ಬಾಹುಬಲಿ ಮೂರ್ತಿನ 1432ರಲ್ಲಿ ಇದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸುಮಾರು 42 ಅಡಿ ಎತ್ತರ ಇದೆ. 12 ವರ್ಷಗಳಿಗೊಂದು ಸಾರಿ ಇದಕ್ಕೂ ಕೂಡ ಶ್ರವಣಬೆಳಗೊಳದಲ್ಲಿ ಆಗೋ ಹಾಗೆ ಇದಕ್ಕೂ ಕೂಡ ಮಹಾಮಸ್ತಕಾಭಿಷೇಕವನ್ನು ಇಲ್ಲಿ ಮಾಡ್ತಾರೆ. ತುಂಬ ಜನ ಸೇರ್ತಾರೆ. ಭಾಳ ಚೆನ್ನಾಗಿ ವಿಜೃಂಭಣೆಯಿಂದ ಈ ಮಹಾಮಸ್ತಕಾಭಿಷೇಕ ಕಾರ್ಯ ನಡೀತೈತೆ. ಹಾಗಾಗಿ ನಾನು ಕೂಡ ಈ ಒಂದು ಗೊಮ್ಮಟೇಶ್ವರಪ್ಪನ ದರ್ಶನ ಮಾಡಿಕೊಂಡು ಬಂದೆ. ಈಗ ಇದರ ಸಂಪೂರ್ಣ ವಿಡಿಯೋವ ನೀವು ನೋಡಿರಿ, ಹೆಂಗೈತೆ, ಏನು ಕಿತ ಹೆಂಗೈತೆ. ಇದು ವಿಡಿಯೋದಕ್ಕೆ ಒಂದು ಲೈಕ್ ಮಾಡಿಬಿಟ್ಟು ಒಂದು ಕಾಮೆಂಟ್ ಮಾಡೋಣ. ನೀವು ಪೂರ್ತಿ ನೋಡಿರಿ, ನಾನು ಇನ್ನು ಕಟ್ ಮಾಡೋಕ್ಕಿಲ್ಲ. ಇದ್ರದ್ದು ಸಂಪೂರ್ಣ ವಿಡಿಯೋವ ನೋಡಿ ನೀವು, ಭಾಳ ಚೆನ್ನಾಗೈತೆ. ಇಷ್ಟು ಮಾತ್ರ ಹೇಳ್ತೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ 108 ಕಂಬಗಳಿರುವಂಥ ಒಂದು ಜೈನ ಬಸದಿಯನ್ನು ಕೂಡ ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋ ಇವಾಗ ನೀವು ಸಂಪೂರ್ಣವಾಗಿ ನೋಡಿರಿ, ಮಿಸ್ ಮಾಡ್ದಾಗ ನೋಡಿ ಹೆಂಗೈತೆ ಏನು ಅಂದ್ಬಿಟ್ಟು ಒಂದು ಕಮೆಂಟ್ ಹಾಕ್ರಿ. ನಮಸ್ಕಾರ ಕನ್ನಡ.